ಪರಿಶುದ್ಧವಾದ ದೇವರ ಕುರಿಮರಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಾವು ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಪೇತ್ರನು ಯೇಸುವನ್ನು ಅಲ್ಲಗಳೆದದ್ದು, ಹಿರೀಸಭೆಯವರು ಯೇಸುವನ್ನು ಪಿಲಾತನಿಗೆ ಒಪ್ಪಿಸಿದ್ದು, ಪಿಲಾತನು ಯೇಸುವನ್ನು ಪ್ರಶ್ನಿಸಿದ್ದು, ಯೇಸುವನ್ನು ಕ್ರೂಜಿಗೆ ಹಾಕಿದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಯೂದನು ತನ್ನ ಗುರುವನ್ನು ಹಣಕ್ಕಾಗಿ ಹಿಡಿದುಕೊಟ್ಟನು, ಆದರೆ ಪೇತ್ರನು ಆತನನ್ನು ಅಲ್ಲಗಳೆದನು. ಧರ್ಮಬೋಧಕರಾದ ಹಿರೀಸಭೆಯವರು ಯೇಸುವನ್ನು ಪಿಲಾತನಿಗೆ ಒಪ್ಪಿಸಿದರು. ಪಿಲಾತನು ಯೇಸುವನ್ನು ವಿವಿಧ ರೀತಿಯಲ್ಲಿ ಪ್ರಶ್ನಿಸಿದಾಗ್ಯೂ ಅವನಿಗೆ ಆತನಲ್ಲಿ ಯಾವ ತಪ್ಪು ಕಾಣಿಸಲಿಲ್ಲ. ಆದರೂ ಜನರ ಗದ್ದಲದಿಂದಾಗಿ ಅವನು ಯೇಸುವನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು. ಮರದ ಕಂಬವನ್ನು ಏರಿ ಶಾಪಗ್ರಸ್ತವಾದ ಮರಣವನ್ನು ಅನುಭವಿಸಿದ ಕರ್ತನ ಪ್ರೀತಿಯು ಎಷ್ಟೋ ಅಮೂಲ್ಯವಾದದ್ದು. ಜೀವಸ್ವರೂಪನಾದ ಯೇಸುವು ಮರಣವನ್ನು ಅನುಭವಿಸಿದನು. ಇಂತಹ ಆತನ ಪ್ರೀತಿಯನ್ನು ನಮ್ಮ ಈ ಅಧ್ಯಯನದ ಮೂಲಕ ಇನ್ನೂ ಆಳವಾಗಿ ಈಗ ಧ್ಯಾನಿಸೋಣ. ಕರ್ತನಲ್ಲಿ ಪ್ರಿಯರೇ, ಲೋಕರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರ ಕೃಪೆಯಿಂದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ಮುಂದೆ ಸಾಗಿ ಅನೇಕ ದೇವರ ಆಶೀರ್ವಾದವನ್ನು ಪಡೆದುಕೊಂಡೆವು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 42ನೇ ವಚನವನ್ನು ನೋಡೋಣ. ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಅವನು ಇಸ್ರಾಯೇಲಿನ ಅರಸನಲ್ಲವೇ? ಈಗ ಶಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೆವು ಎಂಬುದಾಗಿ. ಪ್ರಿಯರೇ, ಇದು ಸತ್ಯವಾದ ಮಾತಾಗಿದೆ. ಆತನು ಇತರರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಆತನು ನನ್ನನ್ನು ನಿನ್ನನ್ನು ರಕ್ಷಿಸಬೇಕಾದರೆ ಕ್ರೂಜಿಯಲ್ಲಿ ಸಾಯಲೇಬೇಕಾಗಿತ್ತು. ಆತನು ಕ್ರೂಜಿಯಿಂದ ಇಳಿದು ಬರುತ್ತಿದ್ದರೆ ನಿನಗೆ ನನಗೆ ಪಾಪಗಳ ಶಿಕ್ಷೆ ಆಗುತ್ತಿತ್ತು. ನಮಗೆ ಅದು ಯೋಗ್ಯವಾಗಿ ಬರಬೇಕಾದದ್ದೇ ಆಗಿದೆ. ನಾವು ನರಕ ಪಾತ್ರರಾದ ಪಾಪಿಗಳೇ. ಅಲ್ಲಿ ಕ್ರಿಸ್ತನು ನಮ್ಮ ಸ್ಥಾನವನ್ನು ತೆಗೆದುಕೊಂಡನು. ಆತನು ಬರಬ್ಬನ ಸ್ಥಾನದಲ್ಲಿ ಬಂದವನಾದರೂ ನಮ್ಮ ಸ್ಥಾನವನ್ನು ತೆಗೆದುಕೊಂಡನು. ಈಗ ಶಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೆವು ಎಂಬುದಾಗಿ ನೋಡುವಾಗ ಅವರು ಆತನನ್ನು ನಂಬುತ್ತಿದ್ದರೋ? ನಾನು ಹಾಗೆ ನೆನೆಸಲಾರೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 43ನೇ ವಚನವನ್ನು ನೋಡೋಣ. ದೇವರಲ್ಲಿ ಭರವಸವಿಟ್ಟಿದ್ದಾನೆ. ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಲಿ. ತಾನು ದೇವರ ಮಗನಾಗಿದ್ದೇನೆಂದು ಹೇಳಿದನಲ್ಲ ಎಂದು ಆಸೆ ಮಾಡುತ್ತಿದ್ದರು. ಪ್ರಿಯರೇ, ಯೇಸು ತಾನು ದೇವರೆಂದು ಹೇಳಿಕೊಂಡದ್ದು ಜನರ ಗುಂಪಿಗೆ ತಿಳಿದಿತ್ತು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 44ನೇ ವಚನ ನೋಡೋಣ. ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟ ಕಳ್ಳರೂ ಸಹ ಆತನನ್ನು ಅದೇ ಪ್ರಕಾರ ನಿಂದಿಸುತ್ತಿದ್ದರು ಎಂಬುದಾಗಿ. ಪ್ರಿಯರೇ, ಮತ್ತಾಯನು ಯೇಸುವಿನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟ ಕಳ್ಳರ ಕಡೆಗೆ ನಮ್ಮ ಗಮನವನ್ನು ಸೆಳೆದು ಯೇಸುವನ್ನು ಪರಿಹಾಸ್ಯ ಮಾಡುವುದರಲ್ಲಿ ಅವರೂ ಕೂಡ ಧಾರ್ಮಿಕ ನಾಯಕರೊಂದಿಗೆ ಸೇರಿದರೆಂದು ತಿಳಿಸುತ್ತಾನೆ. ಆ ಕಳ್ಳರಲ್ಲಿ ಒಬ್ಬನು ಕೊನೆಗೆ ಯೇಸುವಿನ ಕಡೆಗೆ ತಿರುಗಿಕೊಂಡನೆಂಬುದನ್ನು ನಮಗೆ ಮತ್ತಾಯನು ತಿಳಿಸುವುದಿಲ್ಲ. ಮತ್ತಾಯನಲ್ಲಿ ತಿಳಿಸಲ್ಪಟ್ಟ ರಾಜ್ಯವು ಈ ಲೋಕಕ್ಕೆ ಸೇರಿದ್ದು ಮತ್ತು ಪಶ್ಚಾತ್ತಾಪಪಟ್ಟ ಕಳ್ಳನು ಆ ದಿನವೇ ಪರದೈಸಕ್ಕೆ ಸೇರಿದನು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 45ನೇ ವಚನವನ್ನು ನೋಡೋಣ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು 3ನೇ ಜಾವದಲ್ಲಿ ಕ್ರೂಜಿಗೆ ಹಾಕಲ್ಪಟ್ಟನು. ಅಂದರೆ ಬೆಳಿಗ್ಗೆ 9 ಗಂಟೆಯ ಹೊತ್ತಿಗೆ. 12 ಗಂಟೆಯವರೆಗೆ ದೇವರ ಮಗನಿಗೆ ಏನೆಲ್ಲ ಮಾಡಬಹುದೋ ಅದನ್ನೆಲ್ಲ ಮಾನವನು ಮಾಡಿ ತೀರಿಸಿದನು. 12 ಗಂಟೆಯಿಂದ ಕತ್ತಲೆ ಕವಿಯಿತು ಮತ್ತು ಲೋಕದ ಪಾಪವನ್ನು ಕೊಂಡೊಯ್ಯುವ ಕುರಿಮರಿಗೆ ಕ್ರೂಜಿಯು ವೇದಿಕೆಯಾಯಿತು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ ನೋಡೋಣ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ. ಪ್ರಿಯರೇ, ಈ ಪ್ರಶ್ನೆಗೆ ಉತ್ತರವನ್ನು 22ನೇ ಕೀರ್ತನೆಯಲ್ಲಿ ಕಾಣಬಹುದು. ಅಲ್ಲಿ ಹೀಗೆ ಆರಂಭವಾಗುತ್ತದೆ: ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದೀ ಎಂಬುದಾಗಿ. ಪ್ರಿಯರೇ, 3ನೇ ವಚನದಲ್ಲಿ ಇದರ ಉತ್ತರವನ್ನು ಕಾಣುತ್ತೇವೆ.
ನೀನು ಪವಿತ್ರ ಸ್ವರೂಪನು ಎಂಬುದಾಗಿ. ನನ್ನ ಪಾಪಗಳನ್ನು ಯೇಸುವಿನ ಮೇಲೆ ಹಾಕಿದಾಗ ದೇವರು ಹಿಂದೆ ನಿಲ್ಲಬೇಕಾಯಿತು. ರಕ್ಷಕನು ನಿನ್ನ ಪಾಪಗಳನ್ನು ತೆಗೆದುಕೊಂಡು ಅದರ ಶಿಕ್ಷೆಯನ್ನು ಸಹಿಸಬೇಕಾಗಿತ್ತು. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 47 ಮತ್ತು 48ನೇ ವಚನವನ್ನು ನೋಡೋಣ. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ, ಇವನು ಎಲಿಯನನ್ನು ಕರೆಯುತ್ತಾನೆ ಅಂದರು. ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಹುಳಿ ರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ಯಾಕೆ ಕೊಟ್ಟರು? ಶಾಸ್ತ್ರದ ಮಾತು ನೆರವೇರುವಂತೆ. ಕೀರ್ತನೆ 69:21ನೇ ವಚನದಲ್ಲಿ ನೋಡುತ್ತೇವೆ, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಹುಳಿತ ದ್ರಾಕ್ಷಾರಸವನ್ನು ಕೊಟ್ಟರು ಎಂಬುದಾಗಿ. ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 49 ಮತ್ತು 50ನೇ ವಚನವನ್ನು ನೋಡೋಣ. ಮಿಕ್ಕಾದವರು, ಬಿಡು, ಎಲಿಯನು ಬಂದು ಅವನನ್ನು ರಕ್ಷಿಸುವನೇನೋ ನೋಡೋಣ ಅಂದರು. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ಹೇಗೆ ಸತ್ತನೆಂಬುದನ್ನು ನೋಡಿರಿ. ಆತನು ಪ್ರಾಣವನ್ನು ಬಿಟ್ಟನು, ಅಂದರೆ ತನ್ನ ಪ್ರಾಣವನ್ನು ತ್ಯಜಿಸಿದನು. ನಾನು ಅನೇಕರು ಸಾಯುವ ಕ್ಷಣಗಳನ್ನು ನೋಡಿದ್ದೇನೆ. ಆ ಕೊನೆ ಉಸಿರಿಗಾಗಿ ನಡೆಯುವ ಹೋರಾಟ. ನಮ್ಮೆಲ್ಲರಿಗೂ ಉಸಿರು ಬೇಕಾಗಿದೆ. ಆದರೆ ನಮ್ಮ ಕರ್ತನು ಆ ರೀತಿಯಾಗಿ ಹೋಗಲಿಲ್ಲ. ಆತನು ತನ್ನ ಪ್ರಾಣವನ್ನು ತ್ಯಜಿಸಿದನು. ಆತನು ಸ್ವೇಚ್ಛೆಯಿಂದಲೇ ಹೋದನು. ಬನ್ನಿರಿ ಪ್ರಿಯರೇ, ಮುಂದುವರೆದು ಯೇಸುವಿನ ಮರಣದೊಂದಿಗಿನ ಘಟನೆಗಳನ್ನು ನಾವು ನೋಡೋಣ. ಕ್ರಿಸ್ತನ ಮರಣದ ಕಾಲದಲ್ಲಿ ಅನೇಕ ಗಮನಿಸತಕ್ಕ ಘಟನೆಗಳು ನಡೆದವು. ಮೊದಲನೆಯದು ಭೂಕಂಪ, ಎರಡನೆಯದು ದೇವಾಲಯದಲ್ಲಿ ಮಹಾಪರಿಶುದ್ಧ ಸ್ಥಳಕ್ಕೂ ಇತರ ಸ್ಥಳಕ್ಕೂ ನಡುವಣ ತೆರೆಯು 2 ಭಾಗವಾಗಿ ಹರಿಯಿತು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 51ನೇ ವಚನ ನೋಡೋಣ. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಭೂಮಿಯು ಅದರಿತು, ಬಂಡೆಗಳು ಸೀಲಿ ಹೋದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವಾಲಯದ ತೆರೆಯು ಕೆಳಗಿನಿಂದ ಮೇಲಕ್ಕೆ ಹರಿಯದೆ ಮೇಲಿಂದ ಕೆಳಕ್ಕೆ ಹರಿಯಿತು ಎಂಬುದನ್ನು ಗಮನಿಸಿರಿ. ಅದು ದೇವರಿಂದ ಹರಿಯಲ್ಪಟ್ಟದ್ದು ಹೊರತು ಮನುಷ್ಯರಿಂದಲ್ಲ. ತೆರೆಯು ಯೇಸುವಿನ ದೇಹವನ್ನು ಸೂಚಿಸುವಂತಾದು. ಆತನ ದೇಹವು ಕ್ರೂಜೆಯಲ್ಲಿ ಮುರಿಯಲ್ಪಟ್ಟಾಗ ತನ್ನ ಸ್ವಂತ ದೇಹದಲ್ಲಿ ನಿನ್ನ ಪಾಪಗಳ ಶಿಕ್ಷೆಯನ್ನು ಆತನು ವಹಿಸಿಕೊಂಡಾಗ ದೇವರ ಸಮ್ಮುಖಕ್ಕೆ ಪ್ರವೇಶವು ತೆರೆಯಲ್ಪಟ್ಟಿತು. ಆದ್ದರಿಂದ ಈಗ ದೇವರ ಸನ್ನಿಧಾನಕ್ಕೆ ಹೋಗಲು ನಮಗೆ ಯಾಜಕರ ಸಹಾಯ ಬೇಕಿಲ್ಲ. ಕ್ರಿಸ್ತನ ಮೂಲಕ ನಾವು ನೇರವಾಗಿ ದೇವರ ಸಿಂಹಾಸನದೆದುರಿಗೆ ಪ್ರವೇಶಿಸಬಹುದು. ತಂದೆಯ ಬಳಿಗೆ ಕ್ರಿಸ್ತನ ಮೂಲಕವೇ ಮಾತ್ರವೇ ದಾರಿಯಿದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ತಿಮೋಥಿನಿಗೆ ಬರೆದಂಥ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಎಂಬುದಾಗಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 52 ಮತ್ತು 53ನೇ ವಚನವನ್ನು ನೋಡೋಣ. ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳೂ ಎದ್ದವು, ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಘಟನೆಯನ್ನು ಮತ್ತಾಯನು ಮಾತ್ರ ಬರೆದಿದ್ದಾನೆ. ಇನ್ನು ಹೆಚ್ಚಿನ ವಿವರಗಳಿರುತ್ತಿದ್ದರೆ ಒಳ್ಳೆಯದಿತ್ತು. ನಾನು ನಂಬುವುದೇನೆಂದರೆ ಮತ್ತಾಯನು ಬರೆದಂತೆಯೇ ನಡೆದಿದೆ ಮತ್ತು ಸತ್ತವರೊಳಗಿಂದ ಎದ್ದು ಬಂದವರು ಕ್ರಿಸ್ತನ ದಿವಾರೋಣದ ಸಮಯದಲ್ಲಿ ಕ್ರಿಸ್ತನು ಪರಲೋಕಕ್ಕೆ ಒಯ್ದ ಮಹಾಜನರ ಗುಂಪಿನ ಒಂದು ಭಾಗವಾಗಿದ್ದರು ಎಂಬುದಾಗಿ ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಓದುವಾಗ ನಾವು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, 51ನೇ ವಚನದಲ್ಲಿ ಹೇಳಲ್ಪಟ್ಟ ಭೂಕಂಪವು ನಿಜವಾದ ಭೂಕಂಪವಾಗಿತ್ತು. ಯಾಕಂದರೆ ಅದರಿಂದಾಗಿ ಸಮಾಧಿಗಳೂ ತೆರೆಯಲ್ಪಟ್ಟವು ಮತ್ತು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಮುಂದುವರೆದು ನಾವು ನೋಡುತ್ತೇವೆ, ಅವರು ಅನೇಕರಿಗೆ ಕಾಣಿಸಿಕೊಂಡರು ಎಂಬುದಾಗಿ. ಪ್ರಿಯರೇ, ಕೆಲವು ಭಕ್ತರನ್ನು ಕಂಡ ಸಾಕ್ಷಿಗಳು ಅನೇಕರಿದ್ದರು. ಯಾಕಂದರೆ ಮತ್ತಾಯನ ಪ್ರಕಾರ ಅವರು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 54ನೇ ವಚನವನ್ನು ನೋಡೋಣ. ಶತಾಧಿಪತಿಯು ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದ ಸಂಗತಿಗಳನ್ನು ನೋಡಿ ಬಹಳ ಹೆದರಿಕೊಂಡು ನಿಜವಾಗಿ ಈತನು ದೇವಕುಮಾರನಾಗಿದ್ದನು ಅಂದರು ಎಂಬುದಾಗಿ. ಪ್ರಿಯರೇ, ಮಾರ್ಕನ ಸುವಾರ್ತೆಯಲ್ಲಿ ಆತನು ಹೀಗೆ ಪ್ರಾಣ ಬಿಟ್ಟದ್ದನ್ನು
ಆತನ ಹತ್ತಿರ ಎದುರಿಗೆ ನಿಂತಿದ್ದ ಶತಾಧಿಪತಿಯು ನೋಡಿ, ನಿಜವಾಗಿ ಈ ಮನುಷ್ಯನು ದೇವಕುಮಾರನಾಗಿದ್ದನು ಎಂಬುದನ್ನು ಓದುತ್ತೇವೆ. ಬಹುಶಃ ಕ್ರೂಜೆಯ ಶಿಕ್ಷೆ ಕಾರ್ಯದ ಮೇಲ್ವಿಚಾರಕನಾಗಿದ್ದ ಆ ಶತಾಧಿಪತಿಯು ಕ್ರೂಜೆಯ ಬುಡದಲ್ಲಿ ನಿಂತಿದ್ದನು. ಆ ಸಮಯದಲ್ಲಿ ನಡೆದ ಕೆಲವು ಅದ್ಭುತ ಘಟನೆಗಳನ್ನು, ಕರ್ತನಾದ ಯೇಸು ಪ್ರಾಣ ಬಿಟ್ಟ ರೀತಿಯನ್ನು ಅವನು ನೋಡುತ್ತಿದ್ದಾಗ ಯೇಸು ನಿಜವಾಗಿ ದೇವರ ಮಗನಾಗಿದ್ದಾನೆಂಬುದು ಅರಿವಿಗೆ ಬಂದಿರಬೇಕು. ಈ ಶತಾಧಿಪತಿಯು ರಕ್ಷಿಸಲ್ಪಟ್ಟನೆಂದು ನಂಬುತ್ತೇನೆ. ಅವನು ಹೆಚ್ಚು ಆಧ್ಯಾತ್ಮಿಕ ಸಂಗತಿಗಳನ್ನು ತಿಳಿದಿರಲಿಕ್ಕಿಲ್ಲ, ದೈವಶಾಸ್ತ್ರ ಪಂಡಿತರ ಗ್ರಂಥಗಳನ್ನು ಓದಿರಲಿಕ್ಕಿಲ್ಲ. ಆದರೆ ಕ್ರಿಸ್ತನ ಕ್ರೂಜೆಯ ಬುಡಕ್ಕೆ ಬರುವಷ್ಟು ತಿಳಿದಿದ್ದನು. ದೇವರು ಇದನ್ನೇ ನಿರೀಕ್ಷಿಸುವುದು. ಪ್ರಿಯರೇ, ಬನ್ನಿರಿ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 55 ಮತ್ತು 56ನೇ ವಚನ ನೋಡೋಣ. ಇದಲ್ಲದೆ ಅನೇಕ ಸ್ತ್ರೀಯರು ಅಲ್ಲಿ ಇದ್ದು ದೂರದಿಂದ ನೋಡುತ್ತಿದ್ದರು. ಇವರು ಯೇಸುವಿನ ಸೇವೆ ಮಾಡುತ್ತಾ ಗಲಿಲಾಯದಿಂದ ಆತನ ಹಿಂದೆ ಬಂದಿದ್ದರು. ಇವರಲ್ಲಿ ಮಗ್ದಳದ ಮರಿಯಳು, ಯಾಕೋಬ ಯೋಷೆಯರ ತಾಯಿಯಾದ ಮರಿಯಳು, ಜೆಬೆದಾಯನ ಮಕ್ಕಳ ತಾಯಿಯೂ ಇದ್ದರು. ಪ್ರಿಯರೇ, ಇವರೆಲ್ಲರೂ ಯೇಸುವಿನ ಜೊತೆಯಲ್ಲಿ ಸೇವೆಯಲ್ಲಿ ಮುಂದೆ ಮುಂದೆ ಸಾಗಿದವರಾಗಿದ್ದರು. ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 57ನೇ ವಚನವನ್ನು ನೋಡೋಣ. ಸಂಜೆಯಾದಾಗ ಅರಿಮತಾಯದ ಯೋಸೇಫನೆಂಬ ಒಬ್ಬ ಧನವಂತನೂ ಬಂದನು. ಇವನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಪ್ರಿಯರೇ, ಈ ಘಟನೆಯಾಗುವವರೆಗೆ ಅವನು ಯೇಸುವಿನ ಶಿಷ್ಯನಾಗಿದ್ದಾನೆ ಎಂಬುದು ನಮಗೆ ತಿಳಿದಿರಲಿಲ್ಲ. ಯೇಸುವಿನ ಶಿಷ್ಯರು ಚದರಿ ಹೋಗಲು ಕಾರಣವಾದ ಘಟನೆಯು ಈವರೆಗೆ ಗುಪ್ತ ಶಿಷ್ಯರಾಗಿದ್ದವರು ಬಹಿರಂಗಕ್ಕೆ ಬರುವುದಕ್ಕೆ ಕಾರಣವಾಯಿತು. ಅರಿಮತಾಯದ ಯೋಸೇಫನು ಎದುರು ಬಂದು ತನ್ನ ವಿಶ್ವಾಸವನ್ನು ಪ್ರಕಟಿಸಿದನು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 58ನೇ ವಚನವನ್ನು ನೋಡೋಣ. ಇವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳಲಾಗಿ ಪಿಲಾತನು ಅದನ್ನು ಕೊಡಬೇಕೆಂದು ಅಪ್ಪಣೆ ಮಾಡಿದನು ಎಂಬುದಾಗಿ. ಪ್ರಿಯರೇ, ಯೋಸೇಫನು ತಾನು ಯೇಸುವಿನ ಶಿಷ್ಯನೆಂಬ ಕಾರಣದಿಂದ ಪಿಲಾತನ ಬಳಿಗೆ ಹೋದನು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 59ನೇ ವಚನವನ್ನು ನೋಡೋಣ. ಯೋಸೇಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರು ಮಡಿಯಲ್ಲಿ ಸುತ್ತಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಹಾನನ ಪ್ರಕಾರ ಯೇಸುವಿನ ದೇಹವನ್ನು ಹೂಣಿಡುವುದಕ್ಕೆ ಸಿದ್ಧ ಮಾಡುವುದರಲ್ಲಿ ನಿಕೋದೇಮನು ಯೋಸೇಫನೊಂದಿಗೆ ಸಹಕರಿಸಿದ್ದನು ಎಂಬುದನ್ನು ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 39 ಮತ್ತು 40ನೇ ವಚನಗಳಲ್ಲಿ ನಾವು ಓದುತ್ತೇವೆ. ಅವರು ಯೇಸುವಿನ ದೇಹವನ್ನು ತಕ್ಕೊಂಡು ಯಹೂದ್ಯರಲ್ಲಿ ಹೂಣಿಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರು ಬಟ್ಟೆಯಲ್ಲಿ ಸುತ್ತಿದರು. ಹಿನ್ನೆಲೆಯಲ್ಲಿದ್ದ ಈ ಇಬ್ಬರೂ ಪುರುಷರು ಈಗ ಬಹಿರಂಗವಾಗಿ ಕಾಣಿಸಿಕೊಂಡು ಯೇಸುವಿನ ಶಿಷ್ಯರೆಂಬುದನ್ನು ತೋರ್ಪಡಿಸಿಕೊಂಡರು. ಯೇಸುವಿನ ಮರಣದ ನಂತರ ಆತನ ದೇಹವನ್ನು ಪ್ರೀತಿಯ ಕೈಗಳು ಮಾತ್ರ ಮುಟ್ಟಿದವು ಎಂಬುದನ್ನು ನಾವು ಗಮನಿಸತಕ್ಕದಾಗಿದೆ. ಪ್ರಿಯರೇ, ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 60 ಮತ್ತು 61ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು. ಮಗ್ದಳದ ಮರಿಯಳು, ಆ ಬೇರೆ ಮರಿಯಳು ಅಲ್ಲಿ ಸಮಾಧಿಗೆ ಎದುರಾಗಿ ಕೂತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ಮರಣದ ಸಂಬಂಧದಲ್ಲಿನ ಒಂದು ಮೃದುವಾದ ಘಟನೆಯನ್ನು ಗಮನಿಸಿರಿ. ಕೆಲವು ಸ್ತ್ರೀಯರು ನಂಬಿಗಸ್ತರಾಗಿ ಕ್ರೂಜೆಯ ಬಳಿಯಲ್ಲಿ ನಿಂತಿದ್ದರು. ಅಪೋಸ್ತಲರು ಓಡಿಹೋದರೂ ಈ ಸ್ತ್ರೀಯರು ನಂಬಿಗಸ್ತರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಗೋರ್ಡೊನನ ಕಲ್ವರಿ ಎಂಬ ಗುಡ್ಡದ ಸಮೀಪದಲ್ಲಿ ಯೇಸುವನ್ನು ಸಮಾಧಿ ಮಾಡಿದ್ದೆಂದು ಹೇಳಲಾದ ಗೋರಿ ಇರುತ್ತದೆ. ಇದನ್ನು ತೋಟದ ಸಮಾಧಿ ಎಂದು ಕರೆಯುತ್ತಾರೆ. ಯೇಸುವಿನ ಸಮಾಧಿ ಇದೆ ಎಂದು ನಿಖರವಾಗಿ ಹೇಳಲು ನಮಗೆ ಯಾವ ಮಾರ್ಗವೂ ಇಲ್ಲ. ಯಾಕಂದರೆ ಆ ಸ್ಥಳದಲ್ಲಿ ಅನೇಕ ಸಮಾಧಿಗಳಿರುತ್ತದೆ. ಅವುಗಳಲ್ಲಿ ಯಾವುದಾದರೊಂದು ಯೇಸುವಿನ ಸಮಾಧಿ ಆಗಿರಬಹುದು. ಆದರೆ ಆ ಸ್ಥಳದಲ್ಲೇ ಆತನ ಸಮಾಧಿ ಇತ್ತೆಂಬುದು ಸತ್ಯ, ಮತ್ತು ತೋಟದ ಸಮಾಧಿಯೇ ಅದು ಆಗಿರಬಹುದು ಎಂಬುದು ಸಾಧ್ಯವಿರುವ ಸಂಗತಿಯಾಗಿದೆ. ಆದರೆ ಗೊಲ್ಗೊಥಾದ ಸರಿಯಾದ ಸ್ಥಳವನ್ನು, ಆತನ ಸಮಾಧಿಯಿದ್ದ ನಿಖರವಾದ ಜಾಗವನ್ನು ಗುರುತಿಸಿ ಅವುಗಳನ್ನು ಪರಿಶುದ್ಧವಾಗಿ ಕಾಣಬೇಕೆಂಬುದು ಕ್ರಿಸ್ತನ ಉದ್ದೇಶವಾಗಿರಲಿಲ್ಲ. ಪ್ರಿಯರೇ, ಕರ್ತನಾದ ಯೇಸು ನಮ್ಮಿಂದ ಅಪೇಕ್ಷಿಸುವುದು ಸುವಾರ್ತೆಯನ್ನು ನಂಬಬೇಕೆಂದು ಮತ್ತು ಆತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು, ತಿರುಗಿ ಎದ್ದು ಬಂದನು ಎಂಬ ಈ ಸುವಾರ್ತೆಯನ್ನು ಲೋಕಕ್ಕೆಲ್ಲ ಸಾರಬೇಕೆಂಬುದಾಗಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಸಮಾಧಿಗೆ ಮುದ್ರೆ ಹಾಕಿ ಕಾವಲಿಟ್ಟದ್ದು ಎಂಬುದಾಗಿ.
ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 62ನೇ ವಚನದಿಂದ 66ನೇ ವಚನದವರೆಗೆ ನೋಡೋಣ. ಮರುದಿನ ಅಂದರೆ ಸೌರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೆಯ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳಾರು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೇಡಾದೀತು ಅಂದರು. ಪಿಲಾತನು ಅವರಿಗೆ, ಕಾವಲುಗಾರನು ತಕ್ಕೊಳ್ಳಿರಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವೈರಿಗಳ ಅತ್ಯಾಸಕ್ತಿಯು ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷಿಯನ್ನು ಒದಗಿಸಿದಂತಾಯಿತು. ಅವರು ಸಮಾಧಿಯನ್ನು ಹಾಗೆಯೇ ಬಿಟ್ಟು ಹೊರಟು ಹೋಗಿರುತ್ತಿದ್ದರೆ ಆ ಸಮಾಧಿಯು ಖಾಲಿಯಾದದಕ್ಕೆ ಅವರು ಮುಂದಕ್ಕೆ ಕೊಟ್ಟ ವಿವರಣೆ ನಂಬಬಹುದಾಗಿತ್ತು. ಆದರೆ ಪ್ರಿಯ ಸ್ನೇಹಿತನೇ, ಸಮಾಧಿಯೊಂದಕ್ಕೆ ಮುದ್ರೆ ಹಾಕಿ ಒಬ್ಬ ರೋಮಾಯ ಸಿಪಾಯಿ ಅದನ್ನು ಕಾವಲು ಕಾಯುತ್ತಿದ್ದರೆ ಅಪೊಸ್ತಲರು ಯೇಸುವಿನ ದೇಹವನ್ನು ಕದ್ದುಕೊಂಡು ಹೋದರೆಂಬ ಸುಳ್ಳು ಕತೆ ಹಾಸ್ಯಾಸ್ಪದವಾಗಿ ಕಾಣುತ್ತದೆ. ಆ ಸಮಾಧಿಯನ್ನು ಭದ್ರಪಡಿಸುವುದಕ್ಕೆ ಯೇಸುವಿನ ವೈರಿಗಳು ತುಂಬ ಶ್ರಮ ತೆಗೆದುಕೊಂಡರು. ಇದು ಆತನ ಪುನರುತ್ಥಾನಕ್ಕೆ ಅದ್ಭುತವಾದ ಆಧಾರವನ್ನೊದಗಿಸುತ್ತದೆ. ಮತ್ತೊಂದು ಆಸಕ್ತಿಯ ವಿಚಾರವೆಂದರೆ, ಯೇಸು ತಾನು 3ನೇ ದಿನದಲ್ಲಿ ತಿರುಗಿ ಎದ್ದು ಬರುವೆನೆಂದು ತನ್ನ ಶಿಷ್ಯರಿಗೆ ಹೇಳಿದ್ದನ್ನು ಅವರು ಮತ್ತು ಇತರರು ಕೇಳಿದ್ದರು ಮತ್ತು ಧಾರ್ಮಿಕ ನಾಯಕರ ಕಿವಿಗೂ ಈ ಸುದ್ದಿ ಬಿದ್ದಿರಬಹುದು. ಆದ್ದರಿಂದ ಆದಷ್ಟು ಶೀಘ್ರವಾಗಿ ಪಿಲಾತನನ್ನು ಭೇಟಿ ಮಾಡಿ, ನೋಡು, ತಾನು 3ನೇ ದಿನದಲ್ಲಿ ಎದ್ದು ಬರುವೆನೆಂಬುದಾಗಿ ಯೇಸು ಹೇಳಿದ್ದಾನೆ. ಆದ್ದರಿಂದ ಅವನ ದೇಹ ಸಮಾಧಿಯಲ್ಲೇ ಭದ್ರವಾಗಿರುವಂತೆ ನಾವು ನೋಡಿಕೊಳ್ಳಬೇಕು ಎಂಬುದಾಗಿ ಕೇಳಿಕೊಂಡರು. ಆತನು ಸತ್ತರೊಳಗಿಂದ ಎದ್ದು ಬರುವನೆಂಬುದಾಗಿ ಅವರು ನಂಬಿರಲಿಕ್ಕಿಲ್ಲ. ಅದೇ ರೀತಿ ಆತನು ಆ ಸಮಾಧಿಯೊಳಗಿಂದ ಜೀವಿತನಾಗಿ ಎದ್ದು ಬರುವನೆಂಬುದನ್ನು ಅಪೊಸ್ತಲರು ನಂಬಿರಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಮಹಾಕೃಪೆಯಿಂದ ಮತ್ತಾಯನು ಬರೆದ ಸುವಾರ್ತೆಯ 27ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ದೇವರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ತನ್ನ ವಾಕ್ಯದ ಅನೇಕ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸಿದ್ದಾನೆ. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯ 28ನೇ ಅಧ್ಯಾಯ ಕೊನೆಯ ಅಧ್ಯಾಯದ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ಈ 28ನೇ ಅಧ್ಯಾಯದ ಮುಖ್ಯ ವಿಷಯಗಳು ಏನೆಂದರೆ, ಯೇಸುವಿನ ಪುನರುತ್ಥಾನ, ಮಹಾ ನಿಯೋಗ ಕೊಡಲ್ಪಟ್ಟದ್ದು, ಸುವಾರ್ತೆಯ ಕಮಾನು 2 ಸ್ತಂಭಗಳ ಮೇಲೆ ನಿಂತಿದೆ. ಅವು ಯಾವುದೆಂದರೆ ಕ್ರಿಸ್ತನ ಮರಣ ಹಾಗೂ ಆತನ ಪುನರುತ್ಥಾನ. ಅಪೊಸ್ತಲನಾದ ಪೌಲನು ಸುವಾರ್ತೆಯ ರಚನೆಯನ್ನು ಕೊಡುವುದನ್ನು ನೋಡಿರಿ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ, ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಪ್ರಿಯರೇ, ಹಿಂದಿನ ಅಧ್ಯಾಯದಲ್ಲಿ ಯೇಸುವಿನ ಮರಣ ಹಾಗೂ ಸಮಾಧಿಯಾದದ್ದನ್ನು ನೋಡಿದೆವು. ಈ ಅಧ್ಯಾಯದಲ್ಲಿ ಆತನ ಪುನರುತ್ಥಾನದ ಕುರಿತಾಗಿ ನೋಡಲಿಕ್ಕಿದ್ದೇವೆ. ಇವೆರಡೂ ನಿನ್ನ ರಕ್ಷಣೆಗೆ ಅತಿ ಅವಶ್ಯವಾದ ಸಂಗತಿಗಳೇ ಆಗಿವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ನಾವು ಆತನಲ್ಲಿ ದೇವರ ನೀತಿಯನ್ನು ಪಡೆದವರಾಗುವುದಕ್ಕೋಸ್ಕರ ಆತನು ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟನು ಎಂಬುದಾಗಿ. ಪ್ರಿಯರೇ, ಸುವಾರ್ತೆಯ ಅದ್ವಿತೀಯವಾದ ಸತ್ಯಾಂಶವು ಪುನರುತ್ಥಾನವಾಗಿದೆ. ಎಲ್ಲ ಧರ್ಮಗಳು ತಮ್ಮ ನಾಯಕನ ಮರಣವನ್ನು ಉಲ್ಲೇಖಿಸುತ್ತವೆ. ಆದರೆ ಕ್ರೈಸ್ತ ವಿಶ್ವಾಸವು ಮಾತ್ರ ತನ್ನ ಸ್ಥಾಪಕನ ಪುನರುತ್ಥಾನದ ಕುರಿತಾಗಿ ತಿಳಿಸುತ್ತದೆ. ಪುನರುತ್ಥಾನದ ಕುರಿತಾದ ಸಂಪೂರ್ಣ ವಿವರಣೆಯನ್ನು ಯಾವ ಸುವಾರ್ತಾ ಬರಹಗಾರರೂ ಕೊಡುವುದಿಲ್ಲ. ಪವಿತ್ರಾತ್ಮನಿಗೆ ಸರಿತೋಚುವ ರೀತಿಯಲ್ಲಿ ಆಯಾ ಸನ್ನಿವೇಶಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರವೇ ಪ್ರತಿಯೊಬ್ಬನೂ ಬರೆದಿದ್ದಾನೆ. ಆದ್ದರಿಂದ 4 ಸುವಾರ್ತೆಗಳಲ್ಲಿ ಒಟ್ಟಾಗಿ ನೋಡಿದಾಗ ನಮಗೆ ಪೂರ್ತಿ ಚಿತ್ರಣ ದೊರಕುತ್ತದೆ.
ಯಾವ ಸುವಾರ್ಥ ಬರಹಗಾರನೂ ಕೂಡ ಪೂರ್ತಿಯಾದ ವಿವರವನ್ನು ಕೊಡುವುದಕ್ಕೆ ಪ್ರಯತ್ನಿಸದೆ ತನ್ನ ಉದ್ದೇಶಕ್ಕೆ ಬೇಕಾದದಷ್ಟನ್ನೇ ಕೊಡುತ್ತಾನೆ. ಪೂರ್ತಿ ವಿವರ ನಮಗೆ ಬೇಕಾಗಿದ್ದಲ್ಲಿ ನಾವು 4 ಸುವಾರ್ತೆಗಳನ್ನು ಒಟ್ಟಾಗಿ ನೋಡಬೇಕಾಗುತ್ತದೆ. ಈ ವಿವರಗಳಲ್ಲಿ ಯಾವ ವ್ಯತ್ಯಾಸವಾಗಲಿ ಗಲಿಬಿಲಿಯಾಗಲಿ ಇರುವುದಿಲ್ಲ. ಪ್ರಿಯರೇ, 4 ಸುವಾರ್ತೆಗಳಲ್ಲಿ ಬರೆದ ಘಟನೆಗಳ ಕ್ರಮಾನುಗತ ವಿವರ ಹೀಗಿರುತ್ತದೆ. ಮಗ್ದಳದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಸಲೋಮೆಯು ಸುಗಂಧ ದ್ರವ್ಯಗಳ ಸಮೇತ ಬೇರೆ ಕೆಲವು ಸ್ತ್ರೀಯರೊಂದಿಗೆ ಕೂಡಿ ಸಮಾಧಿಯ ಕಡೆಗೆ ಹೊರಟರು. ಸಮಾಧಿಯ ಕಲ್ಲು ಜರಗಿಸಲ್ಪಟ್ಟದ್ದನ್ನು ಆ ಮೂವರೂ ನೋಡಿದರು. ಮಗ್ದಳದ ಮರಿಯಳು ಶಿಷ್ಯರಿಗೆ ಇದನ್ನು ತಿಳಿಸಲು ಹೋದಳು. ಯಾಕೋಬ ಯೋಸೇಯರ ತಾಯಿಯಾದ ಮರಿಯಳು ಸಮಾಧಿಯ ಸಮೀಪಕ್ಕೆ ಬಂದು ಕರ್ತನ ದೂತನನ್ನು ಕಂಡಳು. ಆಕೆ ಸುಗಂಧ ದ್ರವ್ಯಗಳನ್ನು ಹಿಡಿದುಕೊಂಡಿದ್ದ ಇತರ ಸ್ತ್ರೀಯರನ್ನು ಕೂಡಿಕೊಳ್ಳಲು ಹಿಂತಿರುಗಿ ಹೋದಳು. ಅಷ್ಟರಲ್ಲಿ ಮಗ್ದಳದ ಮರಿಯಳಿಂದ ಸುದ್ದಿ ತಿಳಿದಿದ್ದ ಪೇತ್ರ, ಯೋಹಾನರು ಸಮಾಧಿಯ ಬಳಿಗೆ ಬಂದು ಒಳಕ್ಕೆ ನೋಡಿ ಹಿಂದೆ ಹೋಗುತ್ತಾರೆ. ಮಗ್ದಳದ ಮರಿಯಳು ಅಳುತ್ತಾ ಹಿಂತಿರುಗಿ ಬಂದು 2 ದೇವದೂತರನ್ನು, ಬಳಿಕ ಯೇಸುವನ್ನು ಕಾಣುತ್ತಾಳೆ ಮತ್ತು ಯೇಸು ಹೇಳಿದಂತೆ ಶಿಷ್ಯರಿಗೆ ತಿಳಿಸುವುದಕ್ಕೆ ಹೋಗುತ್ತಾಳೆ. ಮರಿಯಳು ಸುಗಂಧ ದ್ರವ್ಯಗಳನ್ನು ಹಿಡಿದುಕೊಂಡಿದ್ದ ಇತರ ಸ್ತ್ರೀಯರನ್ನು ಸಂಧಿಸಿ ಅವರ ಸಂಗಡ ಹಿಂದೆ ಬಂದಾಗ ಅವರೆಲ್ಲರೂ 2 ದೇವದೂತರನ್ನು ನೋಡುತ್ತಾರೆ. ಅವರು ದೇವದೂತರಿಂದ ಸಂದೇಶ ಪಡೆದುಕೊಂಡು ಶಿಷ್ಯರಿಗೆ ತಿಳಿಸಲು ಹೋಗುವಾಗ ಯೇಸುವನ್ನು ಸಂಧಿಸುತ್ತಾರೆ. ಪ್ರಿಯರೇ, ಮತ್ತಾಯನು ಯೇಸುವನ್ನು ಅರಸನೆಂದು ಪ್ರತಿಬಿಂಬಿಸುತ್ತಾನೆ. ಆದ್ದರಿಂದ ಪುನರುತ್ಥಾನದ ವಿಚಾರವಾಗಿ ಅದ್ಭುತವಾಗಿ ಅತೀ ವಿಶೇಷವಾಗಿ ಕಾಣುವ ಸಂಗತಿಗಳನ್ನು ಮಾತ್ರ ಹೇಳುತ್ತಾನೆ. ಮತ್ತಾಯನ ವೃತ್ತಾಂತದಲ್ಲಿ ಸಂಭ್ರಮೋತ್ಸವದ ಸಂಗತಿಗಳು ಕಾಣುತ್ತವೆ. ಯೇಸು ಒಬ್ಬ ಅರಸನಾಗಿ ಹುಟ್ಟಿದನು, ಅರಸನಂತೆ ಜೀವಿಸಿದನು, ಅರಸನಾಗಿ ಸತ್ತನು, ಅರಸನಾಗಿ ತಿರುಗಿ ಜೀವದಿಂದೆದ್ದನು. ಮತ್ತಾಯನು ಭೂಕಂಪದ ಕುರಿತಾಗಿ ದೂತನು ಇಳಿದು ಬಂದದ್ದನ್ನು, ಕಲ್ಲು ಜರುಗಿಸಲ್ಪಟ್ಟದನ್ನು, ಬೆದರಿದ ಕಾವಲು ಸಿಪಾಯಿಗಳ ಖಾಲಿ ಸಮಾಧಿಯ ವಿಚಾರವಾಗಿ ಮುಚ್ಚಿ ಹಾಕುವುದಕ್ಕೆ ಧಾರ್ಮಿಕ ನಾಯಕರ ಪ್ರಯತ್ನ ಇವೆಲ್ಲವನ್ನು ತಿಳಿಸುತ್ತಾನೆ. ಪ್ರಿಯರೇ, ಲೂಕನು ಬರೆದದನ್ನು ಮತ್ತಾಯನ ವಿವರಗಳೊಂದಿಗೆ ಹೋಲಿಸಿ ನೋಡ್ರಿ. ಲೂಕನ ಉದ್ದೇಶದಲ್ಲಿ ಶಾಂತತೆ ಹಾಗೂ ಸಮರ್ಪಣೆಯ ಧ್ವನಿ ಎದ್ದು ಕಾಣುತ್ತದೆ. ಮುಂಜಾವಿನ ಶಾಂತ ಸಮಯದಲ್ಲಿ ಸ್ತ್ರೀಯರು ಬರುತ್ತಾರೆ. ಕಲ್ಲು ಈಗಾಗಲೇ ಜರುಗಿಸಲ್ಪಟ್ಟಿರುತ್ತದೆ. ಎಮ್ಮಾವು ಹಳ್ಳಿಗೆ ಹೋಗುವ ದಾರಿಯಲ್ಲಿ 2 ಅಪರಿಚಿತ ಶಿಷ್ಯರಿಗೆ ಯೇಸು ಕಾಣಿಸಿಕೊಳ್ಳುತ್ತಾನೆ. ಅಪರಿಚಿತ ಸ್ಥಳದ ಗುಪ್ತವಾದ ಕೋಣೆಯೊಂದರಲ್ಲಿ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾನೆ. ಲೂಕನು ಮಾನವತೆಯ ಚಿತ್ರಣ ಕೊಡುತ್ತಾನೆ. ಮತ್ತಾಯನು ಯೇಸುವನ್ನು ಆತನ ರಾಜ್ಯತ್ವದೊಂದಿಗೆ ತೋರಿಸುತ್ತಾನೆ. 2 ದಾಖಲೆಗಳು ಸರಿಯಾದದ್ದೇ. ಇತರ 2 ಸುವಾರ್ತೆಗಳ ವಿವರಗಳು ಸತ್ಯವಾದದ್ದೇ. ಆದರೆ ಅವೆಲ್ಲವೂ 4 ಬೇರೆ ಬೇರೆ ದೃಷ್ಟಿಕೋನಗಳಿಂದ ತೋರಿಸಲ್ಪಟ್ಟಿವೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಮ್ಮ ಇಂದಿನ ಅಧ್ಯಯನದ ಕಾರ್ಯಕ್ರಮವನ್ನು ನಾವು ಮುಗಿಸುತ್ತಿರುವಾಗ ಅನೇಕ ಸತ್ಯಗಳನ್ನು ದೇವವಾಕ್ಯದ ಬೆಳಕಿನಲ್ಲಿ ನಾವು ಕಂಡುಕೊಂಡೆವು. ಹೌದು, ತಮಗಾಗಿ ಪ್ರಾಣ ಕೊಟ್ಟ ತಮ್ಮ ರಕ್ಷಕನನ್ನು ಆತನ ಸ್ವಂತ ಜನರು ತಿಳಿಯಲಾರದೆ ಹೋದದ್ದು ಮಾತ್ರವಲ್ಲದೆ ಆತನ ಪುನರುತ್ಥಾನದ ವಿಷಯದಲ್ಲಿ ಕೂಡ ಅಪನಂಬಿಗಸ್ತರಾಗಿ ಹೋದರು. ನಾವಾದರೂ ನಮ್ಮ ರಕ್ಷಕನನ್ನು ಮರೆತು ಬಿಡದೆ ಆತನನ್ನು ಅಂಗೀಕರಿಸಿಕೊಂಡು ದೇವರ ಮಕ್ಕಳಾಗಿ ಜೀವಿಸೋಣ. ಆತನ ಪ್ರೀತಿ, ಕೃಪೆ, ಕರುಣೆಗಳು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ಜೀವವುಳ್ಳ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಯೇಸುವೆ, ನೀನು ಎದ್ದು ಬಂದಿದ್ದಿ. ಈ ಸತ್ಯವನ್ನು ಅರಿತುಕೊಂಡವರಾಗಿ ಪುನರುತ್ಥಾನದ ಸಾಕ್ಷ್ಯ ಜೀವಿತವನ್ನು ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ಯಾರ್ಯಾರು ಇನ್ನೂ ಇದನ್ನು ತಿಳಿದುಕೊಳ್ಳಲಿಲ್ಲವೋ ಅವರ ಹೃದಯಗಳಲ್ಲಿ ನಿನ್ನ ವಾಕ್ಯಗಳ ಮೂಲಕ ನೀನು ಮಾತನಾಡಿ ನಿನ್ನನ್ನು ಕಂಡುಕೊಂಡು ನಿನ್ನನ್ನು ಅಂಗೀಕರಿಸಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಕಷ್ಟ, ಚಿಂತೆ, ದುಃಖ, ಬೇನೆ ಬೇಸರದಲ್ಲಿರುವವರನ್ನು ಕರುಣಿಸಿ ಬಿಡುಗಡೆ, ಸಮಾಧಾನ, ಆರೋಗ್ಯ, ನಿರೀಕ್ಷೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದೆವೆ ತಂದೆಯೇ, ಆಮೆನ್. ಪ್ರೀತಿಯ ದೇವಮಕ್ಕಳೇ, ಇದುವರೆಗೆ ಆತ್ಮನ ಸಹಾಯದಿಂದ ದೇವರ ವಾಕ್ಯವನ್ನು ಧ್ಯಾನಿಸಿದೆವು. ಶಿಲುಬೆಯ ಮೇಲೆ 6 ಗಂಟೆಗಳ ಕಾಲ ತೂಗಾಡಿದ ಕರ್ತನು ನನ್ನ ಹಾಗೂ ನಿಮ್ಮ ಪಾಪಗಳಿಗೆ ತನ್ನ ಪ್ರಾಣವನ್ನು ಅರ್ಪಿಸಿದನು. ಕ್ರಮವಿಲ್ಲದೆಯೂ ಬರಿದಾಗಿಯೂ ಇದ್ದ ಈ ಭೂಮಿಯ ಮೇಲೆ ಜೀವವನ್ನು ಉಂಟು ಮಾಡಿದ ಸೃಷ್ಟಿಕರ್ತನ ಮರಣವನ್ನು ಈ ಸೃಷ್ಟಿ ಹೇಗೆ ತಾನೇ ಸಹಿಸಬಲ್ಲದು? ಅದು ಆತನ ಮರಣಕ್ಕಾಗಿ ಅನೇಕ ರೀತಿಯಲ್ಲಿ ಪ್ರತಿಕ್ರಿಯಿಸಿತು.
ಆತನ ಈ ಯಜ್ಞ ನಿಮ್ಮ ಜೀವಿತದಲ್ಲಿ ಯಾವ ಪರಿಣಾಮವನ್ನು ಉಂಟು ಮಾಡಿದೆ? ಕರ್ತನ ಕಡೆಗೆ ತಿರುಗಿಕೊಳ್ಳೋಣ. ಆತನು ಕೃಪಾಪೂರ್ಣನು, ನಿತ್ಯವೂ ಕೋಪಿಸುವನಲ್ಲ. ಆತನು ತನ್ನ ಬಳಿಗೆ ಬರುವವರನ್ನು ತಳ್ಳುವುದಿಲ್ಲ. ಹೀಗೆ ನಾವು ಆತನ ಬಳಿಗೆ ಹಿಂದಿರುಗಿ ಬಂದು ಆಶೀರ್ವಾದಪೂರ್ಣವಾದ ಜೀವಿತವನ್ನು ಜೀವಿಸೋಣ. ಕರುಣೆಯುಳ್ಳ ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರೊಂದಿಗೆ ಇರಲಿ.